ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದು ನಾನು ಸ್ವಲ್ಪ ಫಿಶ್ ಫ್ರೈ, ಹಾಗೆ ಚಿಕನ್ ಕರ್ರಿ, ಹಾಗೆ ಕೋಕೋನಟ್ ರೈಸ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಫಿಶ್ ಫ್ರೈಗೂ ಹಾಗೆ ಚಿಕನ್ ಕರಿಗೆ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟೆ. ಆಮೇಲೆ ಇಲ್ಲಿ ನಾನು ಚಿಕನ್ ಗ್ರೇವಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಆನಿಯನ್ಸು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಅವಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಹೊತ್ತು 1-2 ಅವರ್ಸ್ ಆದರೂ ಮ್ಯಾರಿನೇಟ್ ಮಾಡಿದ್ರೇ ತಿನ್ನೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲೆಲ್ಲ ಫ್ರೋಜನ್ ಫುಡ್ ಎಲ್ಲ ಸಿಗೋದು. ಫ್ರೆಶ್ ಆಗಿ ಚಿಕನ್, ನಾನ್ ವೆಜ್ ಏನೂ ಸಿಗಲ್ಲ ಇಲ್ಲಿ. ಅದಕ್ಕೆ ನಾವು ಏನಾದರೂ ಮಾಡಬೇಕು ಅಂದರೆ ಮಾರ್ನಿಂಗ್ ಎದ್ದುಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಇಲ್ಲ ಅಂದರೆ ನೈಟ್ ಮಾಡಿಬಿಟ್ಟು ಮಲ್ಕೊಂಡು ಆಮೇಲೆ ಬೆಳಿಗ್ಗೆ ಕುಕ್ ಮಾಡ್ಕೋಬೇಕು. ಆ ರೀತಿಯೇ ಇರುತ್ತೆ. ಅವಾಗಿಂದ ಮಾಡಿಕೊಂಡ್ರೆ ಏನು ಟೇಸ್ಟ್ ಅನಿಸಲ್ಲ. ಸೊ ನಾನು ಇಲ್ಲಿ ಬೆಳಗ್ಗೆನೇ ಎದ್ದೋಡ್ಬಿಟ್ಟು ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ನಾನ್ ವೆಜ್ ಯಾವಾಗ ತಿಂತೀವೋ ಪಾಪುಗೂ ನಾನ್ ವೆಜ್ ಕೊಡ್ತೀನಿ. ಸೇಮ್ ನಾವೇನು ತಿಂತೀವೋ ಅದೇ ಕೊಡ್ತೀನಿ ಪಾಪುಗೆ. ಫಿಶ್ ಫ್ರೈಯಲ್ಲಿ ಸ್ವಲ್ಪ ಫಿಶ್ ಫ್ರೈ ತಿನ್ನಿಸ್ತೀವಿ ಯಾವಾಗಾದರೂ. ಅಂದರೆ ಊಟಕ್ಕೆ ಮುಂಚೆನೇ ಸ್ವಲ್ಪ ತಿನ್ನಿಸಿರ್ತೀನಿ. ಆಮೇಲೆ ಅವಳಿಗೆ ಲಂಚಿಗೆ ಬಂದು ಅವಳಿಗೂ ಸ್ವಲ್ಪ ಬೇಳೆ, ರೈಸು, ಚಿಕನ್ನು ಎಲ್ಲ ಹಾಕಿ ಈ ನಡುವೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ಚಿಲ್ಲಿ ಪೌಡ್ರ್ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನಾವು ಯೂಸ್ ಮಾಡೋ ಅಂಥ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಪೆಪ್ಪರ್ ಪೌಡ್ರಿಂದ ಚಿಲ್ಲಿ ಪೌಡ್ರಿಗೆ ಬಂದಿದ್ದೀನಿ. ಸ್ವಲ್ಪ ಅವಳು ಖಾರ ಇಷ್ಟಪಟ್ಟು ತಿಂತಾಳೆ. ಸ್ವಲ್ಪ ಖಾರ ಇದ್ದರೆ ಅದಕ್ಕೆ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗಂತೇಳಿ ನಾನು ಪೆಪ್ಪರ್ ಪೌಡ್ರ್ ಯೂಸೇ ಮಾಡ್ದಂಗಿರಲ್ಲ, ನಾನು ಯೂಸ್ ಮಾಡ್ತಾಯಿರ್ತೀನಿ. ಯಾಕಂದರೆ ಅದು ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ರೆ ಮಕ್ಕಳಿಗೆ ಸ್ವಲ್ಪ ನೆಗಡಿ ಆಗಲಿ, ಕೆಮ್ಮಾಗಲಿ ಅಷ್ಟು ಬೇಗ ಬರಲ್ಲ. ಪೆಪ್ಪರ್ ಪೌಡ್ರ್ ಡೈಲಿ ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಒನ್ ಡೇಯಲ್ಲಿ ಒಂದ್ಸಲ ಆದರೂ ಪೆಪ್ಪರ್ ಪೌಡ್ರ್ ಅದು ಕೊಡ್ತಾ ಇರ್ತೀನಿ ನಾನು. ಇಲ್ಲಿ ನಾನು ಫಿಶ್ ಫ್ರೈಗೆ ರೆಡಿ ಮಾಡಿಕೊಂಡು ಆಮೇಲೆ ಪಾಪುಗೂ ಇಟ್ಬಿಟ್ಟು ಮತ್ತು ಚಿಕನ್ ಗ್ರೇವಿನೂ ರೆಡಿ ಆಯಿತು ನಮಗೆ. ಇನ್ನು ಯಾವಾಗಾದರೂ ಈ ಥರ ಫಿಶ್ ಫ್ರೈ ಮಾಡಿದ್ರೆ ಅಂದರೆ ಸ್ಟವ್ ಎಲ್ಲ ಫುಲ್ ಆಯಿಲೇ ಆಗಿರುತ್ತೆ. ಆವಾಗಿಂದ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಸ್ಟವ್ ಬಿಸಿ ಇದ್ದಾಗೆ ಕ್ಲೀನ್ ಮಾಡಿಕೊಂಡ್ರೆ ಆರಾಮಾಗಿ ಕ್ಲೀನ್ ಆಗುತ್ತೆ. ಇನ್ನು ಸ್ಟವ್ ತಣ್ಣಗಾದ್ಮೇಲೆ ಸ್ವಲ್ಪ ಆಯಿಲ್ ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅದು ಅಲ್ಲದೆ ಇಲ್ಲಿ ನಮಗೆ ಚಿಕನ್ ಫ್ರೈ ಆಗಲಿ ಈ ಥರ ಏನಾದರೂ ಟಾವದಲ್ಲಿ ಮಾಡ್ಕೊಳೋದು ಅಂದರೆ ಫಿಶ್ ಫ್ರೈ ಆಗಲಿ ಅದೆಲ್ಲ ಫುಲ್ ಸ್ಮೆಲ್ ಬರುತ್ತೆ. ಎಲ್ಲ ಫೈರ್ ಅಲಾರಮ್ ಎಲ್ಲ ಹೊಡ್ಕೊಳ್ಳುತ್ತೆ. ಅದೊಂದು ಸ್ವಲ್ಪ ಕಷ್ಟನೇ. ಅದಕ್ಕೆ ಚಿಕನ್ ಈ ಥರ ಫಿಶ್ ಫ್ರೈ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ, ಯೋಚನೆ ಮಾಡ್ತೀವಿ. ಸಮ್ಮರಲ್ಲಿ ಏನು ಅಷ್ಟು ಅನಿಸಲ್ಲ. ಯಾಕಂದರೆ ಬಾಲ್ಕನಿ ಡೋರ್ ಅದು ತೆಗೆದು ಬಿಡ್ತೀವಿ. ಸೊ ಏನು ಅಷ್ಟು ಸ್ಮೆಲ್ಲೆಲ್ಲ ಹೊರಟೋಗುತ್ತೆ. ಮತ್ತು ವಿಂಟರಲ್ಲಿ ಸೊ ಎಲ್ಲ ಒಳಗಡೆನೇ ಇರುತ್ತಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಫಿಶ್ ಫ್ರೈ ಆ ಥರದ್ದು ಏನಾದರೂ ಮಾಡಬೇಕು ಅಂದರೆ. ಇನ್ನು ಫಿಶ್ ಫ್ರೈ, ಚಿಕನ್ ಗ್ರೇವಿ ಎಲ್ಲ ರೆಡಿ ಮಾಡಿದ್ಮೇಲೆ ನಾನು ಇನ್ನೇನು ತಿನ್ನಬೇಕು ಅನ್ನೋ ಟೈಮಲ್ಲಿ ಇನ್ನೊಂದು 15 ಮಿನಿಟ್ಸ್ಗೆಲ್ಲ ಊಟ ಮಾಡ್ತೀವಿ ಅನ್ನೋ ಟೈಮಲ್ಲಿ ಇಲ್ಲಿ ನಾನು ಕೋಕೋನಟ್ ರೈಸು ಮಾಡ್ತಾಯಿದ್ದೀನಿ. ನಾವು ಕೋಕೋನಟ್ ಮಿಲ್ಕ್ ಬೇಕು ಅಂದರೆ ಈ ಥರ ಟಿನ್ಸ್ ಸಿಗುತ್ತೆ ಇಲ್ಲಿ. ಸೊ ಎಲ್ಲ ಶಾಪುಗಳಲ್ಲಿ ಸಿಗುತ್ತೆ. ಈ ಥರ ಟಿನ್ಸ್ ತೊಗೊಂಡು ಬಂದು ಯೂಸ್ ಮಾಡ್ತೀವಿ ಕೋಕೋನಟ್ ಮಿಲ್ಕು. ಅದೇ ಇಂಡಿಯಾದಲ್ಲಾದರೆ ಫ್ರೆಶ್ಶಾಗಿ ಆವಾಗ ನಾವೇ ಮಾಡ್ಕೋಬೋದಲ್ಲ ಕೋಕೋನಟ್ ಮಿಲ್ಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಫ್ರೆಶ್ಶಾಗಿ ಮಾಡ್ಕೊಂಡು ಹಾಕೋದು. ಬಟ್ ಇಲ್ಲಿ ಫ್ರೆಶ್ ತೆಂಗಿನಕಾಯಿ ಸಿಗಲ್ಲ. ಸಿಕ್ಕಿದ್ರೂ ಫ್ರೋಝನ್ ತೆಂಗಿನಕಾಯಿ ಸಿಗುತ್ತೆ. ಸೊ ಅದರಲ್ಲಿ ಏನು ಅಷ್ಟು ಬರಲ್ಲ ಮಿಲ್ಕು. ಅದಕ್ಕೆ ಈ ಥರ ಟಿನ್ನಲ್ಲಿ ಸಿಗುತ್ತೆ ಹಾಲು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಏನು ಸ್ವಲ್ಪ ತುಂಬ ಈಸಿ ಕೋಕೋನಟ್ ಮಿಲ್ಕ್ ರೈಸ್ ಮಾಡೋದು. ಏನು ಅಷ್ಟು ಕಷ್ಟನೂ ಇರಲ್ಲ, ಹಾಗೆ ಮಸಾಲೆಗಳು ಇರಲ್ಲ ಅದರಲ್ಲಿ ಏನು ಜಾಸ್ತಿ. ಆ ರೈಸ್ ಎಲ್ಲ ಫುಲ್ಲು ಈ ಕೋಕೋನಟ್ ಫ್ಲೇವರೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ಸ್ವಲ್ಪ ಬಟಾಣಿ ಇತ್ತು ಮನೆಯಲ್ಲಿ, ಸೊ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದು. ಇದೇನಿದ್ರು ಈ ಥರ ಚಿಕನ್ ಗ್ರೇವಿಗೆ ಇಲ್ಲ ಮಟನ್ ಗ್ರೇವಿಗೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ವೆಜಿಟೇರಿಯನ್ಸ್ ಆದರೆ ಪನ್ನೀರ್ ಮಸಾಲ ಲೈಕ್ ಪನ್ನೀರ್ ಬಟರ್ ಮಸಾಲ ಬರುತ್ತಲ್ಲ, ಸೊ ಅದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಶ್ರೂಮ್ ಗ್ರೇವಿ ಆ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೋಕೋನಟ್ ರೈಸ್ಗೆ. ಇದೇನೂ ಬೇಡ ಅಂದರೆ ಕೋಕೋನಟ್ ಚಟ್ನಿಯಲ್ಲಿ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳಿಗೂ ಇದೇ ಆಗುತ್ತೆ. ನಾನು ಜಿಶುಗೆ ಸ್ವಲ್ಪ ಖಾರ ಇರಲ್ಲ ಅಲ್ವಾ, ಇದರಲ್ಲಿ 1-2 ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀನಿ. ಸೊ ಆರಾಮಾಗಿ ತಿಂತಾನೆ. ಅವನಿಗೆ ಅಂತ ಏನು ಕಮ್ಮಿ ಖಾರ ಇಟ್ಟು ಮಾಡೋ ಕೆಲಸನೇ ಇರಲ್ಲ, ಆರಾಮಾಗಿ ತಿಂತಾನೆ. ಇದಿಷ್ಟಾಗಿತ್ತು ನಮ್ದು ಇವತ್ತಿನ ಲಂಚು. ನಾನು ನೈಟ್ಗೂ ಆಗೋ ಅಷ್ಟು ಮಾಡಿಬಿಟ್ಟಿದ್ದೀನಿ. ಸೊ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ, ಮತ್ತೆ ನೈಟ್ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಫುಡ್ ರೆಡಿ ಇದ್ದರೆ ನೈಟ್ ಬಂದಿದ್ದ ತಕ್ಷಣ ಊಟ ಮಾಡ್ಬೋದಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ನೈಟ್ಗೂ ಆಗೋ ಥರನೇ.
ಇನ್ನು ನಮ್ಮದೆಲ್ಲ ಲಂಚೆಲ್ಲ ಆದಮೇಲೆ ಪಾಪು ಮಲಗಿಸ್ಬಿಟ್ಟು ಆಮೇಲೆ ನಾನು ಫ್ರೆಶ್ ಆಗಿಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಔಟ್ಸೈಡ್ ಹೋಗ್ತಾ ಇದ್ದೀವಲ್ಲ, ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಬರೋದು ಲೇಟ್ ಆಗುತ್ತೆ, ಈವ್ನಿಂಗ್ ಹೋಗ್ತಾ ಇರೋದು. ಅದಕ್ಕೆ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡೋಕೆ ಹೋಗ್ಬಿಟ್ರೆ ನೈಟ್ ಬಂದಿದ ತಕ್ಷಣ ಊಟ ಮಾಡ್ಬೋದು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ನೈಟ್ ಬಂದಿದ ತಕ್ಷಣ ಊಟ ಮಾಡಿ ಮಲಗೋ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಹೋಗ್ತಾ ಇದ್ದೀನಿ. ಇನ್ನು ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟವ್ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಎಲ್ಲ ಒಂದು ಸೈಡ್ಗೆ ಇಟ್ಬಿಟ್ಟು ಮಾಡಿರೋದೆಲ್ಲನೂ ನೈಟ್ಗೆ ಆಗುವಷ್ಟು. ಆಮೇಲೆ ಇಲ್ಲಿ ಬೀಚ್ಗೆ ಏನೇನು ಬೇಕೋ ಎಲ್ಲ ಮಕ್ಕಳಿಗೆ ಒಂದು 2-3 ಜೊತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇಟ್ಕೊತಾ ಇದ್ದೀನಿ. ಇನ್ನು ನಾನು ಬಟ್ಟೆ ಎಲ್ಲ ಇಟ್ಕೊಳೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಔಟ್ಸೈಡ್ ಹೋಗ್ಬಿಟ್ಟು ಮಕ್ಕಳಿಗೆ ಅಲ್ಲಿ ತಿನ್ನೋಕೆ ಬೇಕಲ್ವ, ಸೊ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾವು ಈವ್ನಿಂಗ್ ಹೋಗ್ತಾ ಇರೋದು ಸ್ನ್ಯಾಕ್ಸ್ ಟೈಮು. ಅದಕ್ಕೋಸ್ಕರ ಇಲ್ಲಿ ಚಿಪ್ಸು ಅದೆಲ್ಲ ನಮ್ಮ ಮನೇಲಿ ಸ್ವಲ್ಪ ಇರಲ್ಲಲ್ವ, ಸ್ಟಾಕ್ ಇಟ್ಕೊಳಲ್ಲ ನಾನು. ಅದಕ್ಕೆ ಇನ್ನು ಬೇರೆ ಮಕ್ಕಳೆಲ್ಲ ಬರ್ತಾರೆ, ಸೊ ಅವ್ರಿಗೆಲ್ಲ ಆಗುತ್ತೆ ಅಂತೇಳಿ ಚಿಪ್ಸು ಅದೆಲ್ಲ ತಂದಿದ್ದಾರೆ. ಅದು ಏನಾದರೂ ಡ್ರಿಂಕ್ಸ್ ತೊಗೊಂಡು ಬಂದರೆ ಅವ್ರು ನೋಡಿದ್ರೆ ಕೋಕೋನಟ್ ವಾಟ್ರ್ ತಂದಿದ್ದಾರೆ. ತುಂಬ ಬಿಸಿಲಿತ್ತು, ಸೊ ಅದಕ್ಕೆ ಬೇರೆ ಡ್ರಿಂಕ್ಸ್ಗಿಂತ ಕೋಕೋನಟ್ ವಾಟ್ರ್ ಒಳ್ಳೇದಲ್ವ, ಕೋಕೋನಟ್ ವಾಟ್ರ್ ಕುಡಿತಾರೆ ಮಕ್ಕಳೆಲ್ಲನೂ ಅಂತ ಹೇಳ್ಬಿಟ್ಟು ಅದು ಕೋಕೋನಟ್ ವಾಟ್ರು ಹಾಗೆ ಚಿಪ್ಸು ಎಲ್ಲ ತಂದಿದ್ದಾರೆ. ಇನ್ನು ನಾನೇನು ಬ್ಯಾಗೆಲ್ಲ ರೆಡಿ ಮಾಡಿಲ್ಲ, ಹಸ್ಬೆಂಡ್ಗೆ ಹೇಳಿದೆ ನನ್ನ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ, ನೀನೇ ಬ್ಯಾಗ್ ರೆಡಿ ಮಾಡಿಬಿಡು ಅಂತ ಹೇಳ್ಬಿಟ್ಟು ಅವರೇ ಬ್ಯಾಗೆಲ್ಲ ರೆಡಿ ಮಾಡಿದ್ರು ಅಲ್ಲಿ ತಗೊಂಡು ಹೋಗೋದಕ್ಕೆ. ಆಮೇಲೆ ಮಕ್ಕಳ ಟಾಯ್ಸ್ ಎಲ್ಲ ತಗೊಂಡು ಇನ್ನು ನಾನು ರೆಡಿ ಆಗಿಬಿಟ್ಟು ನಾವು ಈವ್ನಿಂಗ್ ಯಾವಾಗ 6:30 ಆ ಟೈಮ್ಗೆ ಬೀಚ್ ಹತ್ರ ಹೋದ್ವಿ. ನಾವು 6:30 ಆ ಟೈಮ್ಗೆ ಎಷ್ಟು ಬಿಸಿಲು ಅನ್ನಿಸ್ತಾ ಇತ್ತು, ಬಟ್ ಚೆನ್ನಾಗಿತ್ತು ಬೀಚ್ ಹತ್ರ. ಸ್ವಲ್ಪ ಅಷ್ಟು ಅನ್ನಿಸಲ್ಲ ಬಿಸಿಲು ಅಂತ ಹೇಳ್ಬಿಟ್ಟು ಇರ್ಬೋದು, ಆರಾಮಾಗಿ ಆಟ ಆಡ್ಬೋದು. ಚೆನ್ನಾಗಿತ್ತು ಬೀಚ್ ಹತ್ರ ಎಲ್ಲನೂ. ಇನ್ನು ಲಾಸ್ಟ್ ಟೈಮ್ ಬೀಚಿಗೆ ಬಂದಾಗ ಪಾಪುಗೆ ಸ್ವಿಮ್ಮಿಂಗ್ ಡ್ರೆಸ್ ಆ ಥರದ್ದೇನು ತಂದಿರಲಿಲ್ಲ ಅಲ್ವ. ಈ ಸಲ ಸ್ವಲ್ಪ ಸ್ವಿಮ್ಮಿಂಗ್ ಡ್ರೆಸ್ ತೊಗೊಂಡು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಈ ಡ್ರೆಸ್ಸಲ್ಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಯಾಕಂದರೆ ತುಂಬ ಆಟ ಆಡ್ತಾಳೆ, ಅವಳು ತುಂಬ ಇಷ್ಟ ನೀರು ಅಂತೇಳಿ, ನೀರು ಅಂದರೆ. ಅದಕ್ಕೆ ಅವಳು 6:30ಗೆ ಹೋಗಿದ್ದು 8:30ವರೆಗೂ ನೀರಲ್ಲೇ ಆಟ ಆಡ್ತಾನೆ ಇದ್ದಾಳೆ, ಆರಾಮಾಗಿ ಆಟ ಆಡ್ತಾ ಇದ್ದು. ನಾವು ಭಯ ಬೀಳ್ತಾಳೇನೋ ಅಂತ ನಾವು ಭಯ ಬಿದ್ದರೆ ಅವಳದ್ದು ಏನು ಭಯನೇ ಇಲ್ಲ. ಲಾಸ್ಟ್ ಟೈಮು ಸ್ಟಾರ್ಟಿಂಗ್ ಸ್ವಲ್ಪ ಹೋಗೋದು ಬೇಡ ಅದು ಇದು ಅಂದ್ಲು, ಬಟ್ ಈ ಸಲ ಇಲ್ಲ, ಬಂದಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟೋಗ್ಬಿಟ್ಲು. ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಇನ್ನು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಲ್ಲಿ ಈ ಬೀಚಲ್ಲಿ ಏನಂದರೆ ಸ್ವಲ್ಪ ದೂರವರೆಗೂ ಆಳ ಇಲ್ಲ, ಚೆನ್ನಾಗಿದೆ. ಮಕ್ಕಳು ಸ್ವಲ್ಪ ದೂರವರೆಗೂ ಆರಾಮಾಗಿ ಹೋಗ್ಬೋದು. ನೋಡ ಅಲ್ಲಿವರೆಗೂ ಹೋಗಿದ್ದಾರೆ ಜಿಶೋರೆಲ್ಲ, ಆ ಕಡೆ ದೂರ ಹೋಗ್ಬಿಟ್ಟು ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಾವಿರೋ ಹತ್ರನೇ ನಾನು ಕನ್ನಡದವರೇ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಒಂದು ಫ್ಯಾಮ್ಲಿ ಪರಿಚಯ ಆಯಿತು, ಅದರಿಂದ ಇನ್ನೊಂದು 2 ಫ್ಯಾಮ್ಲಿ ಆ ಥರ ಪರಿಚಯ ಆಯಿತು. ಆಮೇಲೆ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಒಂದು 10 ಫ್ಯಾಮ್ಲೀಸ್ ಆ ಥರ ಇದ್ದಾರೆ ಕನ್ನಡದವರು, ತುಂಬ ಚೆನ್ನಾಗಿದ್ದಾರೆ. ಒಂದು ಗ್ರೂಪ್ ಇದೆ, ಚಿಕ್ಕ ಸ್ಮಾಲ್ ಗ್ರೂಪ್ ಅಂತ, ಎಲ್ಲರೂ ಅದರಲ್ಲಿದ್ದಾರೆ. ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಈವ್ನಿಂಗ್ ಎಲ್ಲರೂ ಬಂದ್ವಿ. ತುಂಬ ಖುಷಿ ಆಯಿತು ಎಲ್ಲರಿಗೂ ಮೀಟ್ ಆಗಿದ್ದಕ್ಕೆ. ಇನ್ನು ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡಿದ್ರು, ಜಿಶು ಅವರೆಲ್ಲನೂ. ಎಲ್ಲರಿಗೂ ಸೇಮ್ ಒಂದು ವರ್ಷ ಡಿಫ್ರೆನ್ಸಲ್ಲಿ ಎಲ್ಲರಿಗೂ ಗಂಡು ಮಕ್ಕಳಿದ್ದಾರೆ. ನಮ್ಮ ಪಾಪು ಒಬ್ಬಳೇ ಹೆಣ್ಮಗು. ಅವರೆಲ್ಲ ಆರಾಮಾಗಿ ಗಂಡು ಮಕ್ಕಳು ಅವ್ರ ಪಾಟ್ಗೆ ಅವ್ರು ಹೋಗಿ ಆಟ ಆಡ್ತಾ ಇದ್ದಾಳೆ. ಪಾಪು ಒಬ್ಬಳೇ, ಸ್ವಲ್ಪ ಚಿಕ್ಕವಳು ಪಾಪು. ಆಮೇಲೆ ಹೆಣ್ಮಗಳು ಒಬ್ಬಳೇ ಇರೋದು, ಅಷ್ಟು ಜನಕ್ಕೆ ಎಲ್ಲರಿಗೂ ಗಂಡು ಮಕ್ಕಳೇ ಇರೋದು, ನಮ್ಮ ಪಾಪು ಮಾತ್ರನೇ ಹೆಣ್ಮಗು. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಜಿಶುಗೆ ತುಂಬ ಫ್ರೆಂಡ್ಸ್ ಸಿಕ್ಬಿಟ್ರು. ಇವಾಗ ಎಲ್ಲಿಗೆ ಹೋದ್ರೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಅವಾಗ ಯಾರೂ ಇರಲಿಲ್ಲ, ಒಬ್ಬರು ಇಬ್ಬರು ಅಲ್ವಾ, ಅದು ಯಾವಾಗಲೂ ಒಂದ್ಸಲ ಮೀಟ್ ಆಗ್ತಾಯಿತ್ತು. ಬಟ್ ಇಲ್ಲಿ ನೋಡಿದ ಮೇಲೆ ಫುಲ್ಲು ಜಿಶು ಏಜ್ ಅವರು ಎಲ್ಲನೂ ಒಂದೊಂದು ವರ್ಷ ಹೆಚ್ಚು ಕಮ್ಮಿಯಲ್ಲಿದ್ದಾರೆ. ಫುಲ್ ಚೆನ್ನಾಗಿತ್ತು ನೋಡಿ. ಇಷ್ಟೊಂದು ಜನ ಇದ್ದಾರೆ ಕನ್ನಡದವ್ರು, ಆದರೂ ಇದು ಕಮ್ಮಿನೇ ಬಂದಿರೋದು, ಇನ್ನೂ ಸ್ವಲ್ಪ ಜನ ಇದ್ದಾರೆ, ಬಂದಿಲ್ಲ. ಇನ್ನು 8:30ವರೆಗೂ ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಿಬಿಟ್ಟು ಆಮೇಲೆ 8:30 ಆ ಟೈಮ್ಗೆ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಸುವಾಗಿರುತ್ತಲ್ವ, ತಗೊಂಡೋಗಿರೋ ಸ್ನ್ಯಾಕ್ಸ್ ಎಲ್ಲರೂ ತಂದಿದ್ರು. ಎಲ್ಲರೂ ಸ್ನ್ಯಾಕ್ಸ್ ತಗೊಂಡೋಗಿರೋ ಸ್ನ್ಯಾಕ್ಸ್ ಎಲ್ಲ ಇಲ್ಲಿ ತಿಂತಾ ಇದ್ದಾರೆ. ಇನ್ನು ನಾನು ಪಾಪುಗೆ ಜಿಶುಗೆಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವ್ರಿಗೂ ಸ್ನ್ಯಾಕ್ಸ್ ಎಲ್ಲ ಕೊಟ್ಟೆ. ಇನ್ನು ನಾವು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮನೆ ಎಲ್ಲ ಬೀಚ್ ಬಿಡೋ ಅಷ್ಟೊತ್ತಿಗೆ 9 o'clock ಆಗಿತ್ತು. ನೋಡಿ ಸನ್ಸೆಟ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಲಾಸ್ಟ್ ಇಯರು ನಾನು ಆ್ಯಕ್ಚುಲಿ ವಿಡಿಯೋಗಿಂತ ಫೋಟೋಸ್ ಹಾಕಿದ್ದೀನಿ. ಲಾಸ್ಟ್ ಇಯರು ಸನ್ಸೆಟ್ ಆಗಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ತುಂಬ ಜನಕ್ಕೆ ಹೇಳಿದ್ರು ತುಂಬ ಚೆನ್ನಾಗಿದೆ ಸನ್ಸೆಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಫಸ್ಟ್ ಅಷ್ಟುವರೆಗೂ ಇರೋಕ್ಕಾಗಿಲ್ಲ, ನಾವು ಆಲ್ಮೋಸ್ಟ್ 9 o'clock ಆಗೋಗಿತ್ತು ಅಲ್ಲಿ ಬೀಚಲ್ಲಿ ಬಿಡೋ ಅಷ್ಟೊತ್ತಿಗೆ. ಇನ್ನು ಪಾಪುಗೆ 8:30ಗೆ ಅವಳು ಡಿನ್ನರ್ ಟೈಮು, ಸೊ ಅವಳಿಗೂ ಹಸಿವಾಗಿರುತ್ತೆ ಅಂತ ಹೇಳ್ಬಿಟ್ಟು 9 o'clockವರೆಗೂ ಇದ್ದು ಇನ್ನು ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ
ಇನ್ನು ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳಿಗೆ ಫಸ್ಟ್ ಸ್ನಾನ ಮಾಡಿಸ್ಬಿಟ್ಟು, ಯಾಕಂದರೆ ಅಲ್ಲಿ ಬೀಚ್ ನೀರಲ್ಲೆಲ್ಲ ಆಟ ಆಡಿದಾರಲ್ಲ, ಅದಕ್ಕೆ ಫಸ್ಟ್ ಇಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಡಿನ್ನರ್ ತಿನ್ನಿಸ್ಬಿಟ್ಟು, ಇನ್ನು ಜಿಶುಗೆ ಟೈಮ್ ಆಗಿದೆ, ಅವನಿಗೆ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಆಟ ಆಡಿಬಿಟ್ಟು ಅದಕ್ಕೆ ಹೋಗಿ ಹೋಗು ಅಂತ ಹೇಳ್ಬಿಟ್ಟು ಜಿಶುಗೆ ಮಲಗಿಸ್ಬಿಟ್ಟೆ. ಇಲ್ಲಿ ನಾನು ಬಂದು ಅವ್ರ ಮಕ್ಕಳದೆಲ್ಲ ಊಟ ಆದಮೇಲೆ ಇಲ್ಲಿ ವಾಂಗಿಬಾತ್ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ನೈಟ್ 10:30 ವಾಂಗಿಬಾತ್ ರೆಡಿ ಮಾಡ್ತಾಯಿದ್ದೀನಿ, ಯಾಕಂದರೆ ನಾಳೆ ಹಸ್ಬೆಂಡು ಆಫೀಸ್ಗೆ ಹೋಗ್ತಾರೆ. ಸೊ ಅದಕ್ಕೆ ಇವಾಗೆ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗೆ ಮಾಡ್ತಾಯಿದ್ದೀನಿ ನಾನು. ಯಾವಾಗಲೂ ನಾನು ಮಾರ್ನಿಂಗ್ ಎದ್ದುಬಿಟ್ಟು ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಿತ್ತು. ಬಟ್ ಲಾಸ್ಟ್ ಟೈಮ್ ಇದೇ ಥರನೇ ಆಗಿತ್ತು, ನಾನು ಮಾರ್ನಿಂಗ್ ಎದ್ದು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು, ಬಟ್ ನಾನು ಎದ್ದೋಳೇ ಇಲ್ಲ. ಮಾರ್ನಿಂಗ್ ಎದ್ದು ನೋಡೋ ಅಷ್ಟೊತ್ತಿಗೆ 7 o'clock ಆಗೋಗಿತ್ತು. ಇನ್ನು ಅವರು ಹಸ್ಬೆಂಡು ಎದ್ದೋಳಿದ್ದು ಲೇಟ್ ಆಗಿತ್ತಂತೆ, ಅವರು ಹೊರಟೋಗ್ಬಿಟ್ರು 7 o'clockಗೆ. ನಾನು ಎದ್ದು ನೋಡಿದ್ರು ಅವ್ರು ಇರಲಿಲ್ಲ. ಕಾಲ್ ಮಾಡಿದ್ರೆ ಇಲ್ಲ ನಾನು ಹೋಗ್ಬಿಡ್ತಾ ಇದ್ದೀನಿ, ಎಲ್ಲಾದರೂ ಔಟ್ಸೈಡೇ ತಿಂತೀನಿ ಹೇಳು ಅಂತ ಹೇಳಿದ್ರು. ಬಟ್ ನೋಡಿದ್ರೆ ಅವರು ಔಟ್ಸೈಡು ತಿಂದಿರಲಿಲ್ಲ, ಹಾಗೇ ಇದ್ದರು. ಯಾವಾಗ ಈವ್ನಿಂಗ್ ಬಂದು ಮನೆಯಲ್ಲೇ ಮತ್ತೆ ಊಟ ಮಾಡಿತ್ತು. ಸೊ ಅದಕ್ಕೋಸ್ಕರ ಈ ಸಲಿನೂ ಆ ರೀತಿ ಆಗುತ್ತೇನೋ, ಎದ್ದೊಳ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ನೈಟೇ ಮಾಡಿಟ್ಬಿಡೋಣ ಅಂತೇಳಿ ಅಲ್ಲಿ ವಾಂಗಿಬಾತ್ ಗೊಜ್ಜು ಮಾಡಿಬಿಟ್ಟು ಆಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ. ಪಾಪು ಮಲಗಿಸಿ ಮಾಡೋಣ ಅಂದ್ಕೊಂಡೆ, ಬಟ್ ಅವಳು ಇನ್ನೂ ಮಲಗಲ್ಲ, ಲೇಟ್ ಆಗುತ್ತೆ ಅಲ್ವಾ, ಅದಕ್ಕೆ ಇನ್ನು ಅವಳು ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ವಾಂಗಿಬಾತ್ ಗೊಜ್ಜು ಮಾಡಿಬಿಟ್ಟು ನಾನು ಇಲ್ಲಿ ಊಟ ಮಾಡಿಬಿಟ್ಟು ಪಾಪುಗೆ ಮಲಗಿಸ್ಬಿಟ್ಟೆ. ಇನ್ನು ನಾನು ಫುಲ್ ಸುಸ್ತಾಗೋಗಿತ್ತು. ಇನ್ನು ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಮಲಗೋಣ ಅಂತ ಹೇಳ್ಬಿಟ್ಟು ನಾನು ಪಾಪುಗೆ ಮಲಗಿಸ್ಬಿಟ್ಟೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಲಾಗು. ಈ ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.